Hi students, today we are going to discuss about the natural resources and its importance. So what are natural resources? The natural resources are the resources that exist without any actions of human being, that is made by nature, that is the gift of nature. So this includes the sources of valued characteristics such as commercial and industrial use, aesthetic value, scientific interest and cultural value. On earth it includes sunlight, atmosphere, water, land, all minerals along with the all vegetations and animal life. ಸೊ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿದರೆ ಏನು ಅಂದರೆ ಮಾನವನ ಪ್ರಯತ್ನಗಳೇ ಇಲ್ಲದೆ ಇರುವಂತಹ ಸಂಪನ್ಮೂಲಗಳನ್ನು ನಾವು ನಿಸರ್ಗದತ್ತ ಆಗಿರುವಂತಹ ಸಂಪನ್ಮೂಲಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತೇಳಿ ಹೇಳ್ತೇವೆ. ದೇ ಆರ್ ದ ಫ್ರೀ ಗಿಫ್ಟ್ಸ್ ಆಫ್ ನೇಚರ್. ಸೊ ಯಾವುದೆಲ್ಲ ಇದೆ ಇವುಗಳನ್ನು ಬಳಸ್ಕೊಂಡು ನಾವೇನು ಮಾಡ್ತೇವೆ, ನಮ್ಮ ಎಲ್ಲ ಚಟುವಟಿಕೆಗಳನ್ನು ಕೂಡ ನಾವು ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸ್ಕೊಂಡೇ ಮಾಡ್ತೇವೆ. ನಮ್ಮ ಕೈಗಾರಿಕಾ ಚಟುವಟಿಕೆಗಳಿರ್ಬೋದು, ವಾಣಿಜ್ಯ ಚಟುವಟಿಕೆಗಳಿರ್ಬೋದು, ಅಥವಾ ಸೌಂದರ್ಯಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಿರ್ಬೋದು, ವೈಜ್ಞಾನಿಕ ಅಥವಾ ಸಾಂಸ್ಕೃತಿಕ ಮೌಲ್ಯಗಳಿರುವಂತಹ ಚಟುವಟಿಕೆಗಳಿರ್ಬೋದು, ಇವೆಲ್ಲವನ್ನು ಕೂಡ ನಾವು ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸ್ಕೊಂಡೇ ನಾವು ಮಾಡ್ತೇವೆ. ಯಾವುದೆಲ್ಲ ಸಂಪನ್ಮೂಲಗಳು ಭೂಮಿಯ ಮೇಲೆ ನಮಗೆ ಇರುವಂತಹ ನೈಸರ್ಗಿಕ ಸಂಪನ್ಮೂಲಗಳು ಸಾಮಾನ್ಯವಾಗಿ ಸನ್ಲೈಟ್ ಇರ್ಬೋದು, ಅಥವಾ ನಮ್ಮ ಸುತ್ತಮುತ್ತಲಿನ ವಾತಾವರಣ, ನೀರು, ಮಣ್ಣು, ಅಥವಾ ಭೂಮಿಯು ಕೂಡ ನೈಸರ್ಗಿಕ ಸಂಪನ್ಮೂಲ. ಎಲ್ಲ ರೀತಿಯ ಖನಿಜ ಸಂಪನ್ಮೂಲಗಳು, ಎಲ್ಲ ರೀತಿಯ ಸಸ್ಯ ವರ್ಗಗಳು, ಪ್ರಾಣಿ ವರ್ಗಗಳು, ಇವೆಲ್ಲವನ್ನು ಕೂಡ ಸೇರಿ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತೇಳಿ ಹೇಳ್ತೇವೆ. ಸೊ ಈ ನೈಸರ್ಗಿಕ ಸಂಪನ್ಮೂಲಗಳು ಮನುಷ್ಯನ ಬದುಕಿಗೆ ಅತ್ಯಂತ ಅವಶ್ಯಕ ಆಗಿರುವಂತಹ ಒಂದು ಆಸ್ಪೆಕ್ಟ್ ಅದು. ಸೊ ನ್ಯಾಚುರಲ್ ರಿಸೋರ್ಸಸ್ ಆರ್ ಡಿಫೈನ್ಡ್ ಎಸ್ ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಮ್ಯಾಟರ್ provided outside the economic system which are manipulated by humans to furnish the raw materials needed to satisfy human wants. ನಾವು ಇದನ್ನು ಏನು ಮಾಡ್ಕೊಳ್ತೇವೆ, ಇದನ್ನು ಬಳಸ್ಕೊಂಡು ನಮ್ಮ ವಾಂಟ್ಸ್ ಏನಿದೆ, ಮನುಷ್ಯನ ಅಗತ್ಯತೆಗಳೇನಿದೆ ಅವುಗಳನ್ನು ನಾವು ಬಳಸ್ಕೊಳ್ತೇವೆ. ಹಾಗಾಗಿ ವಾತಾವರಣದಲ್ಲಿರುವಂತಹ ಎಲ್ಲ ಜೈವಿಕ ಮತ್ತು ಅಜೈವಿಕ ವಸ್ತುಗಳೆಲ್ಲವನ್ನೂ ಕೂಡ ನಾವು ಕಚ್ಚಾ ಸರಕುಗಳನ್ನಾಗಿ ಬಳಸ್ಕೊಂಡು ನಮ್ಮ ಆರ್ಥಿಕ ಚಟುವಟಿಕೆಗಳನ್ನು ನಾವು ನಡ್ಕೊಳ್ತೇವೆ. ಸೊ ದೇ ಆರ್ ನಾಟ್ ಕ್ರಿಯೇಟೆಡ್ ಬೈ ಅವರ್ ಇಕನಾಮಿಕ್ ಆ್ಯಕ್ಟಿವಿಟೀಸ್, ದೇ ಆರ್ ಪ್ರೊವೈಡೆಡ್ ಬೈ ಔಟ್ಸೈಡ್ ದ ಇಕನಾಮಿಕ್ ಸ್ಟ್ರಕ್ಚರ್ ಆರ್ ಔಟ್ಸೈಡ್ ದ ಇಕನಾಮಿಕ್ ಸಿಸ್ಟಮ್. ನಾವು ಆರ್ಥಿಕ ಚಟುವಟಿಕೆಗಳಿಂದ ಕ್ರಿಯೇಟ್ ಮಾಡಿದಂಥವುಗಳಲ್ಲ ಅವುಗಳು ಆರ್ಥಿಕ ವ್ಯವಸ್ಥೆಗೆ ಅವೈಲೇಬಲ್ ಆಗಿರುವಂಥವುಗಳು. ಅದನ್ನು ಬಳಸ್ಕೊಂಡು ನಾವು ಆರ್ಥಿಕ ಚಟುವಟಿಕೆಗಳನ್ನು ಮಾಡ್ತೇವೆ. ಸೊ ನಾವು ವಿ ವಿಲ್ ಕ್ಲಾಸಿಫೈ ದ ನ್ಯಾಚುರಲ್ ರಿಸೋರ್ಸಸ್. ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಬೇರೆ ಬೇರೆ ಆಧಾರಗಳ ಮೇಲೆ ಕ್ಲಾಸಿಫೈ ಮಾಡ್ಬೋದು. ಮುಖ್ಯವಾಗಿ ರಿನ್ಯೂಯಬಲ್ ಆ್ಯಂಡ್ ನಾನ್ ರಿನ್ಯೂಯಬಲ್ ರಿಸೋರ್ಸಸ್, ಅವುಗಳನ್ನು ಯೂಸ್ ಮಾಡುವಂತಹ ಆಧಾರದ ಮೇಲೆ ಅಥವಾ ಅವುಗಳ ಬಳಕೆಯ ಆಧಾರದ ಮೇಲೆ ನಾವು ಅವುಗಳನ್ನು ರಿನ್ಯೂಯಬಲ್ ಮತ್ತು ನಾನ್ ರಿನ್ಯೂಯಬಲ್ ರಿಸೋರ್ಸಸ್ ಅಂತೇಳಿ ಕ್ಲಾಸಿಫೈ ಮಾಡ್ತೇವೆ. ಪುನರ್ನವೀಕರಿಸಬಹುದಾದ ಮತ್ತು ಪುನರ್ನವೀಕರಿಸಲಾಗದೇ ಇರುವಂತಹ ಸಂಪನ್ಮೂಲಗಳು ಅಂತೇಳಿ ಹೇಳ್ತೇವೆ. ಪುನರ್ನವೀಕರಿಸಬಹುದಾದಂತಹ ಸಂಪನ್ಮೂಲಗಳು ಅಂತ ಹೇಳಿದರೆ ಅವುಗಳು ವಾತಾವರಣದಲ್ಲಿ ಮತ್ತೆ ಮತ್ತೆ ಹುಟ್ಟಿಕೊಳ್ಳುವಂತಹ ಅಥವಾ ಡಿರೈವ್ ಆಗುವಂತಹ ಸಂಪನ್ಮೂಲಗಳು. ಸೊ ರಿನ್ಯೂಯಬಲ್ ರಿಸೋರ್ಸಸ್ ಆರ್ ರಿಸೋರ್ಸಸ್ ದಟ್ ಕ್ಯಾನ್ ಬಿ ರಿಪ್ಲೆನಿಶ್ಡ್. Examples of renewable resources include the sunlight, air and wind. They are available continuously and their quantity is noticeably affected by human consumption. ಅಂದರೆ ನಮ್ಮ ಅನುಭೋಗದಿಂದಾಗಿ ಅವುಗಳ ಮೇಲೆ ಯಾವುದೇ ಪರಿಣಾಮ ಕೊಡೋದಿಲ್ಲ, ಅವುಗಳು ಖಾಲಿಯಾಗುವುದಿಲ್ಲ. ಸೊ ರಿನ್ಯೂಯಬಲ್ ನ್ಯಾಚುರಲ್ ರಿಸೋರ್ಸಸ್ ಹೇಳಿದರೆ ನಾವು ಬಳಸಿದಷ್ಟು ಅವುಗಳೇನಾಗ್ತವೆ, ಉಳ್ಕೊಳ್ತೇವೆ ವಾತಾವರಣದಲ್ಲಿ, ಅವುಗಳು ಖಾಲಿ ಆಗೋದಿಲ್ಲ, ಮತ್ತೆ ಮತ್ತೆ ಉಂಟಾಗ್ತವೆ. ಉದಾಹರಣೆಗೆ ಈಗ ಸನ್ಲೈಟ್, ಅದು ನಾವು ಎಷ್ಟು ಬಳಸ್ಕೊಂಡ್ರೂ ಕೂಡ ಸನ್ಲೈಟ್ ಖಾಲಿ ಆಗೋದಿಲ್ಲ. ವಾತಾವರಣದಲ್ಲಿರುವಂತಹ ಗಾಳಿ, ಎಷ್ಟು ಬಳಸಿದ್ರೂ ಕೂಡ ಗಾಳಿ ಖಾಲಿ ಆಗೋದಿಲ್ಲ. ಸೊ ಇವುಗಳನ್ನು ನಾವು ರಿನ್ಯೂಯಬಲ್ ರಿಸೋರ್ಸಸ್ ಅಂತೇಳಿ ಹೇಳ್ತೇವೆ. ನಮ್ಮ ಯಾವುದೇ ಚಟುವಟಿಕೆಗಳಿಂದಾಗಿಯೂ ಕೂಡ ಅವುಗಳು ಕಡಿಮೆ ಆಗೋದಿಲ್ಲ, ಅವುಗಳ ಕ್ವಾಲಿಟಿ ಕಡಿಮೆ ಆಗ್ಬೋದಷ್ಟೇ ಹೊರತು ಅವುಗಳು ಮುಗಿದು ಹೋಗೋದಿಲ್ಲ. ಹಾಗಾಗಿ ಇವುಗಳನ್ನು ರಿನ್ಯೂಯಬಲ್ ರಿಸೋರ್ಸಸ್ ಅಂತೇಳಿ ಹೇಳ್ತೇವೆ. ಸೊ ಡು ನಾಟ್ ಹ್ಯಾವ್ ಎ ರ್ಯಾಪಿಡ್ ರಿಕವರಿ ರೇಟ್ ಆ್ಯಂಡ್ ಆರ್ ಸಸೆಪ್ಟೆಬಲ್ ಟು ಡೆಪ್ಲೀಷನ್ ಇಫ್ ದೇ ಆರ್ ಓವರ್ ಯೂಸ್ಡ್. ಸೊ ಅವುಗಳು
ಹಾಳಾಗಿ ಮುಗ್ದು ಹೋಗೋದಿಲ್ಲ, ಬಟ್ ಏನಾಗ್ಬೋದು, ಅವುಗಳದ್ದು ಗುಣಮಟ್ಟ ಕುಸಿತ ಆಗ್ಬೋದು, ಡಿಪ್ಲೇಟ್ ಆಗ್ತಾ ಹೋಗ್ಬೋದು. ಅತಿಯಾಗಿ ಬಳಸ್ಕೊಂಡ್ರೆ ನಾವು ಅದರಿಂದ ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗ್ಬೋದು. ಆದರೆ ಅವುಗಳು ಖಾಲಿ ಆಗೋದಿಲ್ಲ. ಮುಗಿದು ಹೋಗದ ಸಂಪನ್ಮೂಲ ಅಥವಾ ಪುನರುತ್ಪಾದಿಸಬಹುದಾದಂತಹ ಸಂಪನ್ಮೂಲ, ಪುನರ್ನವೀಕರಿಸಬಹುದಾದಂತಹ ಸಂಪನ್ಮೂಲ ಅಂತೇಳಿ ಹೇಳ್ತೇವೆ ನಾವು ಅದನ್ನು. ರಿನ್ಯೂಯಬಲ್ ರಿಸೋರ್ಸಸ್ ಆ್ಯಂಡ್ ನಾನ್ ರಿನ್ಯೂಯಬಲ್ ರಿಸೋರ್ಸಸ್, ಮುಗಿದು ಹೋಗದೇ ಇರುವಂತಹ ಸಂಪನ್ಮೂಲಗಳು ಅಥವಾ ಪುನರುತ್ಪಾದಿಸಲಾಗದ ಸಂಪನ್ಮೂಲಗಳು, ಅವುಗಳನ್ನು ನಾನ್ ರಿನ್ಯೂಯಬಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಪುನರ್ನವೀಕರಿಸಲಾಗದ ಸಂಪನ್ಮೂಲಗಳು ಅಂದರೆ ಅವುಗಳನ್ನು ಮಿತಾದಂತಹ ಪ್ರಮಾಣದಲ್ಲಿ ಅವು ಅವೈಲಬಲ್ ಆಗ್ತವೆ ಮತ್ತು ಅವುಗಳನ್ನು ಪುನಃ ಉಂಟು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ವಾತಾವರಣದಲ್ಲಿ ಪುನಃ ಅವುಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ದೀಸ್ ರಿಸೋರ್ಸಸ್ ಫಾರ್ಮ್ extremely slow and do not naturally form in the environment. ಅವುಗಳು ಪರಿಸರದಲ್ಲಿ ಪುನಃ ಹುಟ್ಟಿಕೊಳ್ಳುವುದಿಲ್ಲ. ಸೊ ಎ ರಿಸೋರ್ಸ್ ಈಸ್ ಕನ್ಸಿಡರ್ಡ್ ಟು ಬಿ ನಾನ್ ರಿನ್ಯೂಯಬಲ್ ವೆನ್ ದ ರೇಟ್ ಆಫ್ ಕನ್ಸಂಪ್ಷನ್ ಎಕ್ಸೀಡ್ಸ್ ದ ರೇಟ್ ಆಫ್ ರಿಕವರಿ. ಅವುಗಳನ್ನು ರೇಟ್ ಆಫ್ ರಿಕವರಿ ಏನಿದೆ, ಅದಕ್ಕಿಂತ ಸಹ ಹೆಚ್ಚು ನಾವು ಬಳಸ್ಕೊಂಡಾಗ, ಅಂದರೆ ಅಗತ್ಯಕ್ಕಿಂತ ಹೆಚ್ಚು ನಾವು ಬಳಸ್ಕೊಂಡಾಗ ಏನಾಗ್ತದೆ, ಅವುಗಳು ನಾಶ ಆಗಿ ಹೋಗ್ತದೆ. ಹಾಗಾಗಿ ಅವುಗಳು ಮತ್ತೆ ನಮಗೆ ಬಳಕೆಗೆ ಸಿಗೋದಿಲ್ಲ. ಅವುಗಳು ದೇ ಆರ್ ಲಿಮಿಟೆಡ್ ಸ್ಟಾಕ್. ಅವುಗಳು ಒಂದು ಭೂಮಿಯಲ್ಲಿಯೂ ಕೂಡ ಮಿತ ಆಗಿರುವಂತಹ ಸಂಗ್ರಹ ಅಥವಾ ದಾಸ್ತಾನುಗಳಾಗಿರ್ತವೆ. ಸೊ ಇಂಥವುಗಳು ಬೇಗನೆ ಮುಗ್ದು ಹೋಗ್ತವೆ. ನಾವು ಕನ್ಸಂಪ್ಷನ್ ಮಾಡಿದಷ್ಟು ಹೆಚ್ಚಾಗಿ ಏನಾಗ್ತದೆ, ಅವುಗಳು ಮುಗ್ದು ಹೋಗ್ತದೆ. ಸೊ ಇಂಥವುಗಳನ್ನು ನಾವು ನಾನ್ ರಿನ್ಯೂಯಬಲ್ ರಿಸೋರ್ಸಸ್ ಅಂತೇಳಿ ಹೇಳ್ತೇವೆ. So a resource is considered to be non-renewable when their rate of consumption exceeds the rate of recovery. ಅವುಗಳನ್ನು ಪುನರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಎಕ್ಸಾಂಪಲ್ಸ್ ಆಫ್ ನಾನ್ ರಿನ್ಯೂಯಬಲ್ ನ್ಯಾಚುರಲ್ ರಿಸೋರ್ಸಸ್ ಆರ್ ಮಿನರಲ್ಸ್ ಆ್ಯಂಡ್ ಫಾಸಿಲ್ ಫ್ಯೂಯಲ್ಸ್. ಕಲ್ಲಿದ್ದಲು, ಪೆಟ್ರೋಲಿಯಂ ಉತ್ಪನ್ನಗಳು, ಅನಿಲಗಳು ಅಥವಾ ವಿವಿಧ ಖನಿಜಗಳು, ಯುರೇನಿಯಂ ಇರ್ಬೋದು, ಚಿನ್ನ ಇರ್ಬೋದು, ಕಬ್ಬಿಣ ಇರ್ಬೋದು, ಇವೆಲ್ಲವೂ ಕೂಡ ಪುನರುತ್ಪಾದಿಸಲಾಗದ ಇರುವಂತಹ ಸಂಪನ್ಮೂಲಕ್ಕೆ ಎಕ್ಸಾಂಪಲ್ಸ್. ಸೊ ಆನ್ ದ ಬೇಸಿಸ್ ಆಫ್ ದ ಒರಿಜಿನ್, ಇನ್ನೊಂದು ಕ್ಲಾಸಿಫಿಕೇಶನ್ ಏನು ಹೇಳಿದರೆ, ಅವುಗಳ ಮೂಲದ ಆಧಾರದ ಮೇಲೆ ನಾವು ಅವುಗಳನ್ನು ಬಳಸಬಹುದಾಗಿದ್ದು, ಕ್ಲಾಸಿಫೈ ಮಾಡಬಹುದಾಗಿದ್ದು ಹೇಳಿದರೆ, ಬಯೋಟಿಕ್ ಮತ್ತು ಆಬಿಯಾಟಿಕ್ ರಿಸೋರ್ಸಸ್, ಜೈವಿಕ ಮತ್ತು ಅಜೈವಿಕ ಸಂಪನ್ಮೂಲಗಳು. ಬಯೋಟಿಕ್ ಮತ್ತು ಆಬಿಯಾಟಿಕ್ ರಿಸೋರ್ಸಸ್, ಜೈವಿಕ ಮತ್ತು ಅಜೈವಿಕ ಸಂಪನ್ಮೂಲಗಳು. So what are the biotic resources? They are obtained from the biosphere in living and organic material such as forest and animals, and the materials that can be obtained from them. ಅದು ಭೂಮಿಯಲ್ಲಿ ಜೀವ ಇರುವಂತಹ ಲಿವಿಂಗ್ ಥಿಂಗ್ಸ್ ಅಥವಾ ಆರ್ಗ್ಯಾನಿಕ್ ಮೆಟೀರಿಯಲ್, ಅಂದರೆ ಆ ಲಿವಿಂಗ್ ಥಿಂಗ್ಸಿಂದ ಪಡ್ಕೊಂಡಿರುವಂಥದ್ದು, ಅವುಗಳಿಂದ ಡಿರೈವ್ ಆಗಿರುವಂಥದ್ದು, ಅಂಥವುಗಳನ್ನು ನಾವು ಬಯೋಟಿಕ್ ಅಂತೇಳಿ ಹೇಳ್ತೇವೆ. ಈಗ ಕಾಡುಗಳಿರ್ಬೋದು, ಕಾಡು ಪ್ರಾಣಿಗಳಿರ್ಬೋದು, ಸಸ್ಯಗಳಿರ್ಬೋದು, ಇವೆಲ್ಲವೂ ಕೂಡ ಏನು ಬಯೋಟಿಕ್ ಎನಿಮಲ್ಸ್, ಜೀವ ಇರುವಂಥದ್ದು. ಅದರಿಂದ ಪಡೆದುಕೊಳ್ಳುವಂಥದ್ದು ಏನಿರ್ತದೆ, ಅವುಗಳನ್ನು ಕೂಡ ನಾವು ಬಯೋಟಿಕ್ ಎನ್ವೈರ್ಮೆಂಟ್ ಅಂತೇಳಿ ಹೇಳ್ತೇವೆ. ಈಗ ಫಾಸಿಲ್ಸ್ ಅಥವಾ ಫ್ಯೂಯಲ್ಸ್, ಇವುಗಳೀಗ ಕೋಲ್ ಇರ್ಬೋದು, ಪೆಟ್ರೋಲಿಯಂ ಇರ್ಬೋದು, ಅವುಗಳು ಕೂಡ ನಾವು ಅದನ್ನು ಬಯೋಟಿಕ್ ಎನ್ವೈರ್ಮೆಂಟ್ ಅಂತೇಳಿ ಹೇಳ್ತೇವೆ ಅಥವಾ ಬಯೋಟಿಕ್ ರಿಸೋರ್ಸ್ ಅಂತ ಹೇಳ್ತೇವೆ. ಯಾಕೆ ಹೇಳಿದರೆ ಇವುಗಳು ಜೈವಿಕ ಸಂಪನ್ಮೂಲಗಳ ಪಳೆಯುಳಿಕೆಗಳು, ಅವುಗಳಿಂದ ಉತ್ಪನ್ನ ಆಗಿರುವಂಥವುಗಳು. ಹಾಗಾಗಿ ಅವುಗಳು ಕೊಳ್ತು ಹೋದಾಗ ಫಾರ್ಮೇಷನ್ ಆಗಿರುವಂಥವುಗಳು. ಹಾಗಾಗಿ ಅವುಗಳನ್ನು ಬಯೋಟಿಕ್ ರಿಸೋರ್ಸಸ್ಸಲ್ಲಿ ನಾವು ಇನ್ಕ್ಲೂಡ್ ಮಾಡ್ತೇವೆ. ಸೊ ಬಯೋಟಿಕ್ ರಿಸೋರ್ಸಸ್ ಹೇಳಿದರೆ ಲಿವಿಂಗ್ ಥಿಂಗ್ಸ್ಗಳಿಂದ, ಜೀವ ಇರುವ ವಸ್ತುಗಳಿಂದ ಹುಟ್ಟಿಕೊಂಡಂಥವುಗಳು ಅಥವಾ ಜೀವ ಇರುವ ಪರಿಸರಗಳು, ಇವುಗಳನ್ನು ನಾವು ಬಯೋಟಿಕ್ ಹೇಳ್ತೇವೆ. ಅಬಿಯೋಟಿಕ್ ಹೇಳಿದರೆ ನಾನ್ ಲಿವಿಂಗ್ ಥಿಂಗ್ಸ್. ಸೊ ಅಬಿಯೋಟಿಕ್ ರಿಸೋರ್ಸಸ್ ಆರ್ ದೋಸ್ ದ್ಯಾಟ್ ಕಮ್ ಫ್ರಮ್ ದ ನಾನ್ ಲಿವಿಂಗ್ ಥಿಂಗ್ಸ್ ಆರ್ ನಾನ್ ಆರ್ಗ್ಯಾನಿಕ್ ಮೆಟೀರಿಯಲ್ಸ್. ಜೀವ ಇಲ್ಲದೇ ಇರುವಂತಹ ಮೆಟೀರಿಯಲ್ಸ್, ವಸ್ತುಗಳೇನಿವೆ ಅವುಗಳಿಂದ ಹುಟ್ಟಿಕೊಂಡಿರುವಂಥದ್ದು. ಈಗ ಭೂಮಿ ಇರ್ಬೋದು ಅಥವಾ ನೀರು, ಗಾಳಿ, ಇವೆಲ್ಲವೂ ಕೂಡ ಅಬಿಯೋಟಿಕ್ ಅಂತ ಹೇಳ್ತೇವೆ. ಚಿನ್ನ ಇರ್ಬೋದು ಅಥವಾ ಗೋಲ್ಡ್, ಅಯರ್ನ್ ಕಂಟೆಂಟ್ಸ್ ಇರ್ಬೋದು, ಕಾಪರ್, ಸಿಲ್ವರ್, ಕಬ್ಬಿಣ, ಇವೆಲ್ಲವೂ ಕೂಡ ಅಬಿಯೋಟಿಕ್. ಅಂದರೆ ಅವುಗಳು ಡಿರೈವ್ ಆಗುವಂಥದ್ದು ಮಿನರಲ್ ರಿಸೋರ್ಸ್, ಖನಿಜಗಳಿಂದಾಗಿ. ಅವುಗಳಿಗೆ ಯಾವುದೇ ಜೀವ ಇಲ್ಲ, ನಾನ್ ಲಿವಿಂಗ್ ಥಿಂಗ್ಸ್. ಸೊ ಲಿವಿಂಗ್ ಥಿಂಗ್ಸಿಂದ ಹುಟ್ಟಿಕೊಂಡದ್ದು ಅಥವಾ ಲಿವಿಂಗ್ ಥಿಂಗ್ಸಿಗೆ ಸೇರುವಂಥದ್ದು ರಿಸೋರ್ಸನ್ನು ನಾವು ಬಯೋಟಿಕ್ ಹೇಳ್ತೇವೆ, ಜೈವಿಕ ಹೇಳ್ತೇವೆ. ಅಬಿಯೋಟಿಕ್ ಹೇಳಿದರೆ ನಾನ್ ಲಿವಿಂಗ್ ಥಿಂಗ್ಸಿಂದ ಹುಟ್ಟಿಕೊಂಡಿರುವಂತಹ ರಿಸೋರ್ಸಸ್, ಅದರಿಂದ ಉತ್ಪನ್ನ ಆಗಿರುವಂತಹ ರಿಸೋರ್ಸನ್ನು ನಾವು ಅಬಿಯೋಟಿಕ್ ಅಂತೇಳಿ ಹೇಳ್ತೇವೆ. ಆ್ಯಂಡ್ another classification is continuous resources. So some resources are available continuously in the nature. They do not go to be destroyed.
ಅವುಗಳು ನಾಶ ಆಗುವುದಿಲ್ಲ. ಎಷ್ಟು ನಾವು ಅದನ್ನು ಬಳಸಿಕೊಂಡು ಅವುಗಳು ನಾಶ ಆಗುವುದಿಲ್ಲ. ಅವುಗಳು ನಿರಂತರ ಆಗಿರುವಂತಹ ಸಂಪನ್ಮೂಲಗಳು. ಈಗ ವಿಂಡ್ ಇರ್ಬೋದು, ಗಾಳಿ ಇರ್ಬೋದು, ಟೈಡಲ್ ಎನರ್ಜಿ ಅಂದರೆ ವೇವ್, ಸಮುದ್ರದ ಅಲೆಗಳು, ಅಥವಾ ಸನ್ಲೈಟ್, ಇವೆಲ್ಲವೂ ಕೂಡ ಇವು ಗ್ರಾವಿಟಿ, ಇವೆಲ್ಲವೂ ಕೂಡ ಕಂಟಿನ್ಯೂಸ್ ರಿಸೋರ್ಸಸ್. ನಿರಂತರವಾಗಿ ಎಷ್ಟೋ ಕಾಲಗಳಿಂದ ನಮಗೆ ಅದು ಅವೈಲಬಲ್ ಆಗ್ತಾ ಇದೆ. ಎಷ್ಟು ಜನ್ರೇಷನ್ ಅದನ್ನು ಯೂಸ್ ಮಾಡಿದ್ರೆಯೂ ಕೂಡ ಅದು ಬರಿದಾಗೋದಿಲ್ಲ. ಸೊ ಇಟ್ ಕೆನಾಟ್ ಬಿ empty. It cannot become empty. So such resources are called as the continuous resources. And on the basis of the availability of natural resources, they can be categorized as ಅವುಗಳ ಲಭ್ಯತೆಯ ಮೇಲೆ ಎಕ್ಸಾಸ್ಟಿಬಲ್ ಆ್ಯಂಡ್ ಇನ್ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್, ಮುಗಿದು ಹೋಗುವ ಸಂಪನ್ಮೂಲಗಳು ಮತ್ತು ಮುಗಿಯದೇ ಇರುವಂತಹ ಸಂಪನ್ಮೂಲಗಳು ಅಂಥೇಳಿ ಕ್ಲಾಸಿಫೈ ಮಾಡ್ಬೋದು. ಜಸ್ಟ್ ರಿನ್ಯೂಯಬಲ್ ಮತ್ತು ನಾನ್ ರಿನ್ಯೂಯಬಲ್ ಇದ್ದ ಹಾಗೆ ಇನ್ಎಕ್ಸಾಸ್ಟಿಬಲ್ ಆ್ಯಂಡ್ ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್. So what are the inexhaustible natural resources? They are those resources which are present in unlimited quantity in nature and are not likely to be exhausted easily by human activity, or inexhaustible natural resources. ಅವುಗಳು ಮನುಷ್ಯನ ಚಟುವಟಿಕೆಗಳಿಂದ ಖಾಲಿಯಾಗದೇ ಇರುವಂತಹ ಸಂಪನ್ಮೂಲಗಳು, ಸನ್ಲೈಟ್, ಏರ್ ಇಂಥವುಗಳು. ಅಥವಾ ಎಕ್ಸಾಸ್ಟಿಬಲ್ ರಿಸೋರ್ಸಸ್ ಹೇಳಿದರೆ ಅವುಗಳು ಲಿಮಿಟೆಡ್ ಆಗಿರುವಂತಹ ಸಂಪನ್ಮೂಲಗಳು, ಮುಗಿದು ಹೋಗುವಂತಹ ಸಂಪನ್ಮೂಲಗಳು. ದೇ ಕ್ಯಾನ್ ಬಿ ಎಕ್ಸಾಸ್ಟೆಡ್ ಬೈ ಹ್ಯೂಮನ್ ಆ್ಯಕ್ಟಿವಿಟಿ ಇನ್ ದ ಲಾಂಗ್ ರನ್, ಕೋಲ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್ ಎಕ್ಸೆಟ್ರಾ. ಸೊ ಇದು ರಿನ್ಯೂಯಬಲ್ ಮತ್ತು ನಾನ್ ರಿನ್ಯೂಯಬಲ್ ಇದ್ದ ಹಾಗೆ ಇದನ್ನು ಇನ್ನೊಂದು ಕ್ಲಾಸಿಫಿಕೇಶನ್ ಮಾಡಿ ಅವರು ಹೇಳಿದ್ದಾರೆ. ಆ್ಯಂಡ್ ಬಟ್ ಆರ್ ದ ಸಿಗ್ನಿಫಿಕೆನ್ಸ್ ಆಫ್ ದ ನ್ಯಾಚುರಲ್ ರಿಸೋರ್ಸಸ್. ನಾವು ವಿ ವಿಲ್ ಕಮ್ ಟು ದ ಸಿಗ್ನಿಫಿಕೆನ್ಸ್, ಅದರ ಪ್ರಾಮುಖ್ಯತೆ ಏನು, ಯಾಕೆ ನಮಗೆ ನೈಸರ್ಗಿಕ ಸಂಪನ್ಮೂಲಗಳು ಬೇಕು, ನೈಸರ್ಗಿಕ ಸಂಪನ್ಮೂಲಗಳ ಮಹತ್ವ ಏನು. ಸೊ ಸಂಪನ್ಮೂಲೆಯ ರಕ್ಷಣೆಗಳು ನಮ್ಮ ಸಂಪತ್ತಿನ ಫೌಂಡೇಶನ್. ಸೊ ದ ಕನ್ಸರ್ವೇಷನ್ ಆಫ್ ದ ರಿಸೋರ್ಸಸ್ ಆರ್ ದ ನ್ಯಾಚುರಲ್ ರಿಸೋರ್ಸಸ್ ಆರ್ ದ ಫೌಂಡೇಶನ್ ಆಫ್ ಅವರ್ ವೆಲ್ತ್. ನಮ್ಮ ಸಂಪತ್ತು ಅಂತೇಳಿ ನಾವು ಏನು ಹೇಳ್ತೇವೆ ಅದು ನೈಸರ್ಗಿಕ ಸಂಪತ್ತನ್ನೇ ನಾವು ಪ್ರಮುಖವಾಗಿ ಹೇಳ್ತೇವೆ. ಅಂದರೆ ಒಂದು ದೇಶದ ಸಂಪತ್ತು ಏನಿದೆ ಅದು ಅಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳನ್ನು ಅವಲಂಬಿಸಿಕೊಂಡಿದೆ. ಒಂದು ದೇಶದ ಅಭಿವೃದ್ಧಿ ಏನಿದೆ ದಟ್ ಡಿಪೆಂಡ್ಸ್ ಆನ್ ದ ಅವೈಲಬಿಲಿಟಿ ಆಫ್ ದ ನ್ಯಾಚುರಲ್ ರಿಸೋರ್ಸಸ್. ಸೊ ನಾವು ವಾಟ್ ಆರ್ ದ ಸಿಗ್ನಿಫಿಕೆನ್ಸ್, ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ದ ನ್ಯಾಚುರಲ್ ರಿಸೋರ್ಸಸ್. ಸೊ ದ ನ್ಯಾಚುರಲ್ ರಿಸೋರ್ಸಸ್ ಆರ್ ಮೆಟೀರಿಯಲ್ಸ್ ಆರ್ ಸಬ್ಸ್ಟೆನ್ಸಸ್ produced by the environment without any interference from humans. ಮನುಷ್ಯನ ಯಾವುದೇ ಮಧ್ಯಪ್ರವೇಶ ಇಲ್ಲದೆ ಪರಿಸರದಲ್ಲಿ ಲಭ್ಯ ಆಗುವಂತಹ ಸರಕುಗಳನ್ನು, ವಸ್ತುಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತೇಳಿ ಹೇಳ್ತೇವೆ. ಆ್ಯಂಡ್ ಫ್ರಮ್ ಮೆನಿ ಆಫ್ ದೀಸ್ ನ್ಯಾಚುರಲ್ ರಿಸೋರ್ಸಸ್ ವಿ ಕ್ಯಾನ್ ಕ್ರಿಯೇಟ್ ಮ್ಯಾನ್ ಮೇಡ್ ಮಿನರಲ್ಸ್ ದ್ಯಾಟ್ ಕ್ಯಾನ್ ಬಿ ಯೂಸ್ಡ್. ಏನು ಮಾಡ್ತೇವೆ, ಈ ನ್ಯಾಚುರಲ್ ರಿಸೋರ್ಸಸ್ಸಿಂದ ನಮಗೆ ಬೇಕಾಗುವಂತಹ ಹ್ಯೂಮನ್ ಮೇಡ್ ಅಥವಾ ಮಾನವ ನಿರ್ಮಿತ ಸರಕುಗಳನ್ನು ನಾವು ಅದನ್ನು ನಿರ್ಮಾಣ ಮಾಡ್ತೇವೆ. ಅಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಆ್ಯಸ್ ಎ ರಾ ಮೆಟೀರಿಯಲ್ಸ್ ವಿ ಯೂಸ್ ದೆಮ್ ಆ್ಯಸ್ ಅ ರಾ ಮೆಟೀರಿಯಲ್ಸ್ ಫಾರ್ ದ finished product or for making the manufacturing the goods and services. And for example, trees can be turned into paper. ನಾವು ರಾ ಮೆಟೀರಿಯಲ್ಸ್, ಟ್ರೀಸ್ ಆರ್ ದ ನ್ಯಾಚುರಲ್ ರಿಸೋರ್ಸಸ್, ಮರಗಳು ನೈಸರ್ಗಿಕ ಸಂಪನ್ಮೂಲಗಳು. ಅದನ್ನು ಕಾಗದಗಳನ್ನು ಮಾಡಲಿಕ್ಕೆ ಅಥವಾ ಫರ್ನಿಚರ್ಗಳನ್ನು ಮಾಡಲಿಕ್ಕೆ ಅಥವಾ ಫ್ಯೂಯಲ್ಗೆ, ಕಟ್ಟಿಗೆಗೋಸ್ಕರ, ಸೌದೆಗೋಸ್ಕರ ಅದನ್ನು ನಾವು ಬಳಸ್ಕೊಳ್ತೇವೆ. ಅಥವಾ ಆಯಿಲ್ ಆರ್ ಪೆಟ್ರೋಲಿಯಂ, ತೈಲ ಉತ್ಪನ್ನಗಳೇನಿದೆ ಅವುಗಳನ್ನು ನಾವು ಮಾನವರು ವಿವಿಧ ಚಟುವಟಿಕೆಗೋಸ್ಕರ ನಾವು ಅದನ್ನು ಬಳಸ್ಕೊಳ್ತೇವೆ. ಆ್ಯಂಡ್ ಕೌಸ್ ಕ್ಯಾನ್ ಬಿ ಯೂಸ್ ಟು ಗೆಟ್ ಮೀಟ್. ಪ್ರಾಣಿಗಳೇನಿವೆ, ಪ್ರಾಣಿಗಳು ಕೂಡ ನಿಸರ್ಗದಂತ ಆಗಿರುವಂಥವುಗಳು. ಪ್ರಾಣಿಗಳನ್ನು ಕೂಡ ನಾವು ಹಲವಾರು ಉದ್ದೇಶಗಳಿಗೋಸ್ಕರ ಬಳಸ್ಕೊಳ್ತೇವೆ. ಫಾರ್ ಎಕ್ಸಾಂಪಲ್ ದನಗಳನ್ನು ಆಹಾರಕ್ಕಾಗಿ ಅಥವಾ ಆಹಾರೋತ್ಪನ್ನಕ್ಕಾಗಿ, ಮುಖ್ಯವಾಗಿ ಹಾಲಿರ್ಬೋದು, ಡೈರಿ ಪ್ರಾಡಕ್ಟ್ಸ್ ಇರ್ಬೋದು, ಇಂಥವುಗಳಿಗೋಸ್ಕರ ಬಳಸ್ಕೊಳ್ತೇವೆ. ಕುರಿಗಳನ್ನು ಬಳಸ್ಕೊಳ್ತೇವೆ, ಮೇಕೆಗಳನ್ನು ಬಳಸ್ಕೊಳ್ತೇವೆ. ಹೀಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ನಮ್ಮ ಅವಶ್ಯಕತೆಗೋಸ್ಕರ ಬಳಸ್ಕೊಂಡು ಆರ್ಥಿಕ ಚಟುವಟಿಕೆಗಳನ್ನು ನಾವು ನಡೆಸ್ತೇವೆ. ಆ್ಯಂಡ್ they are the base for our survival. So the natural resources are base for the survival. ನಮ್ಮ ಅಸ್ತಿತ್ವಕ್ಕೆ ಅದು ತಳಹದಿಯನ್ನು ಒದಗಿಸ್ತದೆ. ಸೊ ವಾಟ್ ವಿ ನೀಡ್ ಫಾರ್ ಅವರ್ ಸರ್ವೈವಲ್, ವಿ ನೀಡ್ ಏರ್, ವಾಟರ್, ಸನ್ಲೈಟ್, ಮಿನರಲ್ಸ್ ಎಕ್ಸೆಟ್ರಾ ಫಾರ್ ಅವರ್ ಲಿವಿಂಗ್ ಥಿಂಗ್ಸ್, ಫಾರ್ ಅವರ್ ಲಿವಿಂಗ್ಹುಡ್, ಅಥವಾ ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಎಲ್ಲ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ವಿ ನೀಡ್ ದ ರಿಸೋರ್ಸಸ್ ಫ್ರಮ್ ದ ನೇಚರ್. ಸೊ ನಾವು
ಪರಿಸರ ಇಲ್ಲದೆ ಅಥವಾ ನೈಸರ್ಗಿಕ ಸಂಪನ್ಮೂಲಗಳು ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಉದಾಹರಣೆಗೆ ಗಾಳಿ ಇಲ್ಲದೆ ನಾವು ಬದುಕಲಾರೆವು, ಅಥವಾ ನೀರು ಇಲ್ಲದೆ, ಸನ್ಲೈಟ್ ಸೂರ್ಯನ ಬೆಳಕಿಲ್ಲದೆ, ಖನಿಜ ಸಂಪನ್ಮೂಲಗಳಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮ್ಮ ಅಸ್ತಿತ್ವ ಇರಬೇಕಿದ್ರೆ ಗಾಳಿ ಬೇಕು, ನೀರು ಬೇಕು, ಬೆಳಕು ಬೇಕು. ಇವುಗಳನ್ನು ನಮಗೆ ನೈಸರ್ಗಿಕ ಸಂಪನ್ಮೂಲ ನೀಡ್ತದೆ. ಆ್ಯಂಡ್ ದೇ ಆರ್ ದ ಬೇಸ್ ಫಾರ್ ಡೆವಲಪ್ಮೆಂಟ್. ಅಭಿವೃದ್ಧಿಗೆ ಬುನಾದಿ. ದೇ ಪ್ರೊವೈಡ್ಸ್ ರಾ ಮೆಟೀರಿಯಲ್ಸ್ and resources of various kinds and energy resources which are essential for economic activities. So the economic activities use the natural resources as the raw materials. ಎಲ್ಲ ಕೈಗಾರಿಕೆಗಳಿರ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ ಇರ್ಬೋದು, ಪ್ರತಿಯೊಂದು ಕೂಡ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸ್ಕೊಂಡು ನಾವು ಆರ್ಥಿಕ ಚಟುವಟಿಕೆಗಳನ್ನು ಮಾಡ್ತೇವೆ. ಸೊ ಆರ್ಥಿಕ ಚಟುವಟಿಕೆಗಳ ಅಭಿವೃದ್ಧಿ ಆಗಬೇಕಿದ್ರೆ ಅಥವಾ ಒಂದು ದೇಶ ಅಭಿವೃದ್ಧಿ ಆಗಬೇಕಿದ್ರೆ ಈ ನೈಸರ್ಗಿಕ ಸಂಪನ್ಮೂಲಗಳ ನಮಗೆ ಲಭ್ಯ ಆಗಬೇಕು. ಅವುಗಳು ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯ ಇದ್ದಾಗ ನಾವು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಆ್ಯಂಡ್ ದೇ ಆರ್ ದ ಬೇಸಿಸ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಆರ್ಥಿಕ ಚಟುವಟಿಕೆಗಳ ಅದು ಮೂಲ. So the every sector of the national economy, like agriculture, primary sector, secondary or tertiary sector, maybe industry or transport or commercial trade, etc., they depend on the natural resources, depend on the nature. ಪ್ರಕೃತಿಯನ್ನು ಅಥವಾ ನಿಸರ್ಗವನ್ನು ಡಿಪೆಂಡ್ ಆಗಿಕೊಂಡೇ ಎಲ್ಲ ಆ್ಯಕ್ಟಿವಿಟೀಸ್ಗಳು ಕೂಡ ಇರ್ತವೆ. ಸೊ ದೇ ಪ್ಲೇ ಎ ವೈಟಲ್ ರೋಲ್ ಇನ್ ಇಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ ಬೈ ಎನ್ರಿಚಿಂಗ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್, ಟ್ರೇಡ್, ಇಂಪೋರ್ಟ್, ಎಕ್ಸ್ಪೋರ್ಟ್, ಎಕ್ಸೆಟ್ರಾ. ಸೊ ನಮ್ಮ ಎಲ್ಲ ಆರ್ಥಿಕ ಚಟುವಟಿಕೆಗಳಿಗೆಯೂ ಕೂಡ ಮುಖ್ಯವಾಗಿ ನೈಸರ್ಗಿಕ ಸಂಪನ್ಮೂಲಗಳ ಅಗತ್ಯತೆ ಇರ್ತದೆ. ಆ್ಯಂಡ್ ದ ಬೆನಿಫಿಟ್ಸ್ ಆಫ್ ದ ಜಿಯೋಗ್ರಫಿಕಲ್ ಲೊಕೇಶನ್. ಭೌಗೋಳಿಕ ಸ್ಥಾನದ ಪ್ರಯೋಜನಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಯಾವುದೇ ದೇಶದಲ್ಲಿಯೂ ಕೂಡ ನೈಸರ್ಗಿಕ ಸಂಪನ್ಮೂಲಗಳು ದೇ ಆರ್ ನಾಟ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್. Some regions are rich in forest, and some regions are very rich in mineral resources or gold resources, and some regions are rich in water resource. So ಯಾವ ಜಿಯೋಗ್ರಫಿಕಲ್ ಲೊಕೇಶನ್ ಏನು ಒಂದೇ ರೀತಿಯಾಗಿಲ್ಲ. ಹಾಗಾಗಿ ಯಾವುದೇ ಪ್ರದೇಶವೂ ಕೂಡ ಆ ಪ್ರದೇಶದಲ್ಲಿ ಯಾವ ಸರಕುಗಳು, ಯಾವ ಸಂಪನ್ಮೂಲಗಳು ಹೆಚ್ಚು ಸಿಗ್ತವೆ ಅವುಗಳನ್ನು ಬಳಸ್ಕೊಂಡು ಆರ್ಥಿಕ ಚಟುವಟಿಕೆಗಳನ್ನು ನಡೆಸ್ಕೊಂಡು ಅಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಆ್ಯಂಡ್ ಇಟ್ ಪ್ರೊವೈಡ್ಸ್ ಮಿನರಲ್ ರಿಸೋರ್ಸಸ್. So the mineral resources encourage mines and industries which creates employment opportunities. ಅದು ಖನಿಜ ಸಂಪನ್ಮೂಲಗಳನ್ನು ಒದಗಿಸ್ತದೆ. ಇದರಿಂದಾಗಿ ವಿವಿಧ ಕೈಗಾರಿಕೆಗಳ ಅಭಿವೃದ್ಧಿ ಹೊಂದುತ್ತವೆ, ಉದ್ಯೋಗದ ಅವಕಾಶಗಳು ಸಿಗ್ತವೆ. ಆ್ಯಂಡ್ ದೇ ಪ್ರೊವೈಡ್ ದ ವಾಟರ್ ರಿಸೋರ್ಸಸ್. ಜಲ ಸಂಪನ್ಮೂಲವನ್ನು ಒದಗಿಸ್ತವೆ. ನಮಗೆ ನೀರು ಅತಿ ಅವಶ್ಯಕ ಆಗಿರುವಂತಹ ವಸ್ತು. ಕುಡಿಲಿಕ್ಕೆ ಇರ್ಬೋದು, ಅಥವಾ ಇತರ ಚಟುವಟಿಕೆಗಳಿರ್ಬೋದು, ಅಥವಾ ಕೃಷಿ ಚಟುವಟಿಕೆಗಳಿಗೆ, ಕೈಗಾರಿಕೆಗಳಿಗೆ, ಮೀನುಗಾರಿಕೆ, ಟ್ರಾನ್ಸ್ಪೋರ್ಟೇಷನ್, ಇವೆಲ್ಲವೂ ಕೂಡ ಡಿಪೆಂಡ್ ಆನ್ ದ ವಾಟರ್ ರಿಸೋರ್ಸ್. ಸೊ ನೈಸರ್ಗಿಕ ಸಂಪನ್ಮೂಲ ಏನಿದೆ ಅಥವಾ ಪರಿಸರ ಏನಿದೆ ಅದು ಜಲ ಸಂಪನ್ಮೂಲವನ್ನು ಒದಗಿಸ್ತದೆ. ಜಲ ಸಂಪನ್ಮೂಲವನ್ನು ಡಿಪೆಂಡ್ ಆಗಿಕೊಂಡು ನಾವು ವಿವಿಧ ರೀತಿಯ ಚಟುವಟಿಕೆಗಳನ್ನು ಮಾಡಿಕೊಂಡು ನಮ್ಮ ಆರ್ಥಿಕತೆಯನ್ನು ಇಂಪ್ರೂವ್ ಮಾಡ್ಕೊಳ್ತೇವೆ. ಆ್ಯಂಡ್ ಪ್ರೊವೈಡ್ಸ್ ಫಾರೆಸ್ಟ್ ರಿಸೋರ್ಸಸ್. ಅರಣ್ಯ ಸಂಪನ್ಮೂಲವನ್ನು ಒದಗಿಸ್ತದೆ. ದೇ ಪ್ರೊವೈಡ್ ಫುಡ್, ಫಾರ್ಡರ್, ಫ್ಯೂಯಲ್ ಆ್ಯಂಡ್ ಅದರ್ ಫಾರೆಸ್ಟ್ ಪ್ರಾಡಕ್ಟ್ಸ್. ಅರಣ್ಯ ಸಂಪನ್ಮೂಲದಿಂದ ನಮಗೆ ಬೇರೆ ಬೇರೆ ಫೆಸಿಲಿಟೀಸ್ ಸಿಗ್ತವೆ, ಬೇರೆ ಬೇರೆ ಸಂಪನ್ಮೂಲಗಳು ಅವುಗಳು ಸಿಗ್ತವೆ. ಅವುಗಳ ಆಹಾರವನ್ನು ಒದಗಿಸ್ತವೆ, ನಮ್ಮ ಪಶುಗಳಿಗೆ ಬೇಕಾಗುವಂಥ ಆಹಾರಗಳನ್ನು ಒದಗಿಸ್ತವೆ, ಸೌದೆಗೆ ಅವುಗಳು ಸಹಕಾರಿಯಾಗ್ತವೆ. ಅಥವಾ ವೇರಿಯಸ್ ಫಾರೆಸ್ಟ್ ಪ್ರಾಡಕ್ಟ್ಗಳಿರ್ತವೆ, ಅವುಗಳು ನಮ್ಮ ವಾಣಿಜ್ಯ ಚಟುವಟಿಕೆಗಳಲ್ಲಿ ಫಾರೆಸ್ಟ್ ಪ್ರಾಡಕ್ಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಜೇನು ಇರ್ಬೋದು, ಅಥವಾ ಕೆಲವು ಮರಗಳಿಂದ ಬರುವಂತಹ ಕಾಯಿಗಳಿರ್ಬೋದು, ಇವೆಲ್ಲವೂ ಕೂಡ ಏನಿರ್ತದೆ, ಇವುಗಳು ನಮ್ಮ ವಾಣಿಜ್ಯ ಚಟುವಟಿಕೆಗಳಿಗೆ ಸಹಕಾರಿಯಾಗ್ತದೆ. ಅದರಿಂದಾಗಿ ಜನರು ಪ್ರಯೋಜನವನ್ನು ಪಡುತ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಇಟ್ ಎನ್ಕರೇಜಸ್ ಟೂರಿಸಮ್. ಪ್ರವಾಸೋದ್ಯಮವನ್ನು ಉತ್ತೇಜಿಸ್ತದೆ. ಸೊ ಟೂರಿಸಮ್ ಮೇನ್ಲಿ ಡಿಪೆಂಡ್ಸ್ ಆನ್ ದ ನೇಚರ್. ಎಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಹೆಚ್ಚಾಗಿರ್ತವೋ ಅಲ್ಲಿ ಪ್ರವಾಸೋದ್ಯಮಗಳು ಬೆಳೀತವೆ. ಅದು ಪಾರಂಪರಿಕ ಆಗಿರ್ಬೋದು, ಐತಿಹಾಸಿಕ ಆಗಿರ್ಬೋದು, ಅಥವಾ ನೇಚರಿಂದ ಬಂದದ್ದಿರ್ಬೋದು. ದೊಡ್ಡ ದೊಡ್ಡ ಗುಡ್ಡ ಬೆಟ್ಟಗಳಿರ್ತವೆ, ಹಿಲ್ ಏರಿಯಾಸ್ ಇರ್ತವೆ, ಅಥವಾ ಕಾಡು ಪ್ರದೇಶಗಳಿರ್ತವೆ. ದೇ ಅಟ್ರಾಕ್ಟ್ ದ ಟೂರಿಸಮ್. ಇಂಥವುಗಳು ಏನು ಮಾಡ್ತವೆ, ಪ್ರವಾಸೋದ್ಯಮಗಳನ್ನು ಉತ್ತೇಜಿಸ್ತವೆ. ಅಲ್ಲಿ ಪ್ರವಾಸೋದ್ಯಮದಿಂದಾಗಿ ಅಲ್ಲಿ ವಿವಿಧ ಪ್ರವಾಸಿಗರಿಗೆ ಫಾರಿನ್ ವಿಸಿಟರ್ಸ್ ಬರ್ಬೋದು. ಅದರಿಂದಾಗಿ ನಮ್ಮ ಟೂರಿಸಮ್ ಡಿಪಾರ್ಟ್ಮೆಂಟ್ ಹೆಚ್ಚಾಗೋದ್ರಿಂದಾಗಿ ವಿ ವಿಲ್ ಅರ್ನ್ ಮನಿ. ಒಂದು ದೇಶಕ್ಕೆ ಆದಾಯ ಬರಲಿಕ್ಕೆ ಕೂಡ ಅದರಿಂದ ಸಹಕಾರ ಆಗ್ತದೆ. ಮತ್ತು ಒಂದು ದೇಶದ ವ್ಯಾಲ್ಯೂ ಅನ್ನೋದು ಹೆಚ್ಚಿಸ್ತದೆ. ಟೂರಿಸಮ್ ಹೆಚ್ಚಾಗ್ತಾ ಹೋದ ಹಾಗೆ ಆ ದೇಶದ ವ್ಯಾಲ್ಯೂಸ್ ಏನಿರ್ತದೆ, ಪ್ರವಾಸಿ ತಾಣಗಳೇನಿರ್ತವೆ ಅವುಗಳು ಡೆವಲಪ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಸುತ್ತಮುತ್ತಲಿರುವಂತಹ ಸಮುದ್ರದ ತೀರಗಳೇನಿವೆ
ಅವುಗಳನ್ನು ನಾವು ಡೆವಲಪ್ ಮಾಡೋದ್ರ ಮೂಲಕ ವಿ ಕ್ಯಾನ್ ಅಟ್ರ್ಯಾಕ್ಟ್ ದ ಟೂರಿಸಮ್. ಅದು ಪ್ರವಾಸೋದ್ಯಮವನ್ನು ಹೆಚ್ಚು ಆಕರ್ಷಣೆಯನ್ನು ಮಾಡ್ತದೆ. ಅಥವಾ ಕಾಡು ಪ್ರದೇಶಗಳಿರ್ಬೋದು, ಬೆಟ್ಟ ಪ್ರದೇಶಗಳಿರ್ಬೋದು, ದೇ ಅಟ್ರ್ಯಾಕ್ಟ್ ದ ಟೂರಿಸಮ್. ಸೊ ಇಟ್ ಎನ್ಕರೇಜಸ್ ದ ಟೂರಿಸಮ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಇಟ್ ಎನ್ಕರೇಜಸ್ ದ ಫಾರಿನ್ ಟ್ರೇಡ್. ಇವುಗಳು ವಿದೇಶಿ ವ್ಯಾಪಾರಕ್ಕೆಯೂ ಕೂಡ ಉತ್ತೇಜನವನ್ನು ನೀಡ್ತದೆ. ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸ್ಕೊಂಡು ನಾವು ಬೇರೆ ಬೇರೆ ಉತ್ಪಾದನೆಯನ್ನು ಮಾಡಿ ಎಕ್ಸ್ಪೋರ್ಟ್ ಮಾಡ್ಬೋದು, ರಫ್ತು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ದೀಸ್ ಆರ್ ದ ಇಂಪಾರ್ಟೆನ್ಸ್ ಆರ್ ಸಿಗ್ನಿಫಿಕೆನ್ಸ್ ಆಫ್ ದ ನ್ಯಾಚುರಲ್ ರಿಸೋರ್ಸಸ್. ನೈಸರ್ಗಿಕ ಸಂಪನ್ಮೂಲಗಳು ಇಲ್ಲದೆ ನಾವು ಬದುಕಲಿಕ್ಕೆ, ಮಾನವ ಜೀವನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೇ ಆರ್ಥಿಕ ಚಟುವಟಿಕೆಗಳನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೈಸರ್ಗಿಕ ಸಂಪನ್ಮೂಲಗಳು ನಮ್ಮ ಜೀವನಕ್ಕೆ ತಳಹದಿಯನ್ನು ಒದಗಿಸ್ತವೆ. ಸೊ ರಿಸೋರ್ಸಸ್ ಆರ್ ವೈಟಲ್ ಫಾರ್ ಎನಿ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ. ಸೊ ಬಟ್ ಏನಾಗ್ತದೆ, ಇರ್ರ್ಯಾಷನಲ್ ಕನ್ಸಂಪ್ಷನ್ ಆ್ಯಂಡ್ ಓವರ್ ಯುಟಿಲೈಸೇಷನ್ ಆಫ್ ದ ರೇಸಸ್ ಲೀಡ್ ಟು ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್. ನೈಸರ್ಗಿಕ ಸಂಪನ್ಮೂಲಗಳು ಸಿಗ್ತವೆ ಅಂತ ಹೇಳಿ ಅದನ್ನು ಅತಿಯಾಗಿ ಬಳಸಿ ಅತಿಯಾದಂತಹ ಲಾಭ ಮಾಡಲಿಕ್ಕೆ ಹೋಗೋದ್ರಿಂದ ನೈಸರ್ಗಿಕ ಸಂಪನ್ಮೂಲಗಳು ಬೇಗನೆ ಖಾಲಿಯಾಗುವಂತಹ ಸಾಧ್ಯತೆಗಳು ಇರ್ತವೆ. ಸೊ ದಟ್ ವಿ ಶುಡ್ ಪ್ರಿಸರ್ವ್ ದ natural resources. So the natural resources contribute towards the fiscal revenue, or it earns the income, and it is helpful for the poverty reductions. So sectors related to natural resources provide various employment opportunities and they are the basis of livelihood in poor communities. ಕಾಡುಗಳನ್ನೇ ಡಿಪೆಂಡ್ ಆಗಿಕೊಂಡು ಬದುಕುವಂತಹ ಅದೆಷ್ಟೋ ಜನರು ನಮ್ಮ ದೇಶದಲ್ಲಿ ಇದ್ದಾರೆ, ಬೇರೆ ರಾಷ್ಟ್ರಗಳಲ್ಲೂ ಕೂಡ ಇರ್ತಾರೆ. ಅವರು ಅರಣ್ಯಗಳಲ್ಲೇ ವಾಸಿಸ್ತಿರ್ತಾರೆ. ಅರಣ್ಯಗಳಲ್ಲೇ ಸಿಗುವಂತಹ ಉತ್ಪನ್ನಗಳನ್ನು ಅವರು ಯೂಸ್ ಮಾಡಿಕೊಂಡು ಅವರು ಅರಣ್ಯವಾಸಿಗಳಾಗಿರ್ತಾರೆ. ಅವರು ನಾಡಿಗೆ ಬರಲಿಕ್ಕೆ ಹೇಳುವುದಿಲ್ಲ. ಸೊ ಎಷ್ಟೋ ಜನರಿಗೆ ಅದು ಜೀವನಕ್ಕೆಯೂ ಕೂಡ ಒಂದು ಆಧಾರ. ಹೀಗಾಗಿ ನೈಸರ್ಗಿಕ ಸಂಪನ್ಮೂಲಗಳು ಅತ್ಯಂತ ಪ್ರಮುಖ ಆಗಿರುವಂತಹ ಅಥವಾ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಒಂದು ಸಂಪನ್ಮೂಲಗಳು. ಸೊ ವಿ ಶುಡ್ ಪ್ರಿಸರ್ವ್ ಇಟ್ ಪ್ರಾಪರ್ಲಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.